2024 ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈಗಾಗಲೇ ಉತ್ತರ ಭಾರತದಲ್ಲಿ ಬಿಜೆಪಿ ತುಂಬಾ ಸ್ಟ್ರಾಂಗ್ ಆಗಿದೆ. ಆದರೆ ಈ ಬಾರಿ ದಕ್ಷಿಣ ಭಾರತದಲ್ಲಿ ಹೆಚ್ಚೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು ಅಂತ ಬಿಜೆಪಿ ಎಲ್ಲಾ ರೀತಿಯಂತ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನೇರವಾಗಿ ದಕ್ಷಿಣ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ತಾನೇ ಪ್ರಧಾನಿ ಮೋದಿ ಕೇರಳದಲ್ಲಿದ್ದರು, ಆದರೆ ಈಗ ಲಕ್ಷದ್ವೀಪದಲ್ಲಿದ್ದಾರೆ. ಈ ಬಾರಿ ನೇರವಾಗಿ ಕ್ಯಾಂಪೇನ್ ಮಾಡದೇ ಇದ್ರು ಕೂಡ ಅಲ್ಲಿ ನಾನಾ ರೀತಿಯಾದಂಥ ದಾಳವನ್ನು ಉಳಿಸ್ತಾ ಇದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾದರು. ಇನ್ಫ್ಯಾಕ್ಟ್ ನಿನ್ನೆ ಕೇರಳದ ತ್ರಿಶೂಲ್ನಲ್ಲಿ ಬೃಹತ್ ರ್ಯಾಲಿ ಮಾಡಿದ್ರು. ಅದಕ್ಕೂ ಮುನ್ನ ಲಕ್ಷದ್ವೀಪದಲ್ಲಿ ಅಭಿವೃದ್ಧಿಯ ಮಂತ್ರವನ್ನು ಜಪಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರು ಲಕ್ಷದ್ವೀಪ ಭೇಟಿಯ ವಿಡಿಯೋ ಈಗ ಹಂಚಿಕೊಂಡಿದ್ದಾರೆ. ಮುಂಜಾನೆ ಸಮುದ್ರ ತೀರದಲ್ಲಿ ವಾಯು ವಿಹಾರವನ್ನು ಕೈಗೊಂಡಿದ್ರು. ಅದು ಶುದ್ಧ ಆನಂದದ ಕ್ಷಣಗಳು ಅಂತ ಮೋದಿ ಈಗ ಬಣ್ಣಿಸಿದ್ದಾರೆ. ಹಾಗೆ ಸ್ನಾರ್ಕಲಿಂಗ್ ಕೂಡ ಪ್ರಯತ್ನಿಸಿದ್ದಾರೆ. ಅಂದರೆ ಈಗಾಗಲೇ ಸ್ಕೂಬಾ ಡೈವಿಂಗನ್ನು ನೀವು ನೋಡಿರ್ತೀರ, ಆದರೆ ಸ್ನಾರ್ಕಲಿಂಗ್ ಅಂದರೆ ಅದನ್ನು ನೀರಿನ ಆಳಕ್ಕೆ ಹೋಗೋ ಬದಲು ನೀರಿನ ಮೇಲ್ಭಾಗದಲ್ಲಿ, ಅಂದರೆ ತೀರಾ ಡೀಪ್ ಸಿ ಅನ್ನೋಂತ ಹೇಳೋಕ್ಕಾಗದೇ ಇದ್ರು ಕೂಡ ಮುಂಭಾಗದಲ್ಲಿ ನೋಡ್ಬೋದು ದೃಶ್ಯದಲ್ಲಿ ಯಾವ ರೀತಿ ಇರುತ್ತೆ ಅಂತ. ಈ ರೀತಿ ಸ್ನಾರ್ಕಲಿಂಗ್ ಅಂತ ಕರೀತಾರೆ ಇದನ್ನು. ಸ್ನಾರ್ಕಲಿಂಗ್ನಲ್ಲೂ ಕೂಡ ಅವರು ಕೈಯಾಡಿಸಿದ್ರು. ಇನ್ನು ಇದು ಆಹ್ಲಾದಕರ ಅನುಭವ ನೀಡ್ತು ಅಂತ ಟ್ವೀಟ್ನಲ್ಲಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ತಮ್ಮಲ್ಲಿರುವಂತಹ ಸಾಹಸವನ್ನು ಅಪ್ಪಿಕೊಳ್ಳಲು ಬಯಸುವವರು ಲಕ್ಷದ್ವೀಪವನ್ನು ತಮ್ಮ ಪಟ್ಟಿಯಲ್ಲಿ ಸೇರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಲಕ್ಷದ್ವೀಪ ಪ್ರವಾಸವು ಕಲಿಕೆ ಮತ್ತು ಪ್ರಗತಿಯ ಶ್ರೀಮಂತ ಪ್ರಯಾಣ ಅಂತ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. उनसे मेरा आग्रह है कि वो पहले लक्षद्वीप आकर जरूर देखें। लक्षद्वीप की सुंदरता को शब्दों में समेटना बहुत मुश्किल है। जो लोग दुनिया के अलग अलग देशों के द्वीपों को देखने जाना चाहते हैं, वहां के समंदर से अभिभूत है। उनसे मेरा आग्रह है कि वो पहले लक्षद्वीप आकर जरूर देखें। लक्षद्वीप की सुंदरता को शब्दों में समेटना. ಇದು ನರೇಂದ್ರ ಮೋದಿ ಅವರು ಲಕ್ಷದ್ವೀಪದಲ್ಲಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ. ಅವರ ತಮ್ಮ ಅನುಭವವನ್ನು ಎಕ್ಸ್ಪೀಟಲ್ಲಿ ಅಥವಾ ಟ್ವೀಟ್ ಮಾಡಿದ್ದಾರೆ. ಅದರಲ್ಲಿ ಹಂಚಿಕೊಂಡಿದ್ದಾರೆ ಯಾವ ರೀತಿ ಲಕ್ಷದ್ವೀಪ ಇದೆ. ಪ್ರಮುಖವಾಗಿ ಪ್ರವಾಸೋದ್ಯಮವನ್ನು ಬೆಳೆಸೋದಕ್ಕೆ ಲಕ್ಷದ್ವೀಪ ಅತ್ಯಂತ ಅದ್ಭುತವಾದಂಥ ಸ್ಥಳ ಕೂಡ ಅದು. ಈಗ ಅದನ್ನೇ ತಮ್ಮ ವಿಡಿಯೋದಲ್ಲಿ ಪ್ರಮೋಟ್ ಕೂಡ ಮಾಡಿದ್ದಾರೆ. ಯಾರು ಟೂರಿಸಮನ್ನು ಪ್ರವಾಸವನ್ನು ಇಷ್ಟಪಡ್ತಿರೋ ಅವರು ಲಕ್ಷದ್ವೀಪಕ್ಕೆ ಬರಲೇಬೇಕು. ಅವರು ತಮ್ಮ ಸಾಹಸದ ಪಟ್ಟಿಯಲ್ಲಿ ಲಕ್ಷದ್ವೀಪವನ್ನು ಕೂಡ ಸೇರಿಸ್ಕೊಳ್ಳಿ. ಇದೊಂದು ಅದ್ಭುತವಾದಂಥ ಪ್ರದೇಶ ಇದು. ಅದನ್ನು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಅವರು ನೋಡ್ತಿರೋ ದೃಶ್ಯದಲ್ಲಿ ಯಾವ ರೀತಿ ಸ್ನಾರ್ಕಲಿಂಗ್ ಅಂತ ಹೇಳ್ತಾರೆ. ಅಂದರೆ ತುಂಬ ಆಳವಾದಂಥ ಸಮುದ್ರಕ್ಕೆ ಹೋಗೋ ಬದಲು ಮೇಲ್ಮಟ್ಟದಲ್ಲಿ ಏನಿರುತ್ತೆ ಅಂಥ ಒಂದು ಸಮುದ್ರ ತಳದಲ್ಲಿ ಅವರು ವಿಹಾರವನ್ನು ಮಾಡಿದ್ದಾರೆ. ಅದರ ವಿಡಿಯೋವನ್ನು ಕೂಡ ಹಂಚಿಕೊಂಡಿದ್ದಾರೆ. ಇದರ ಜೊತೆಗೆ ಸಮುದ್ರ ತೀರದಲ್ಲಿ ವಾಯು ವಿಹಾರವನ್ನು ಮಾಡ್ತಾ ಕೆಲ ಕ್ಷಣಗಳನ್ನು ಕೂಡ ಕಳೆದಿದ್ದಾರೆ. ಅದನ್ನೇ ತಮ್ಮ ಟ್ವೀಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಯಾವ ರೀತಿ ಲಕ್ಷದ್ವೀಪ ಇದೆ, ನಾವು ವಿದೇಶಕ್ಕೆ ಹೋಗ್ತೀವಿ, ಆದರೆ ಲಕ್ಷದ್ವೀಪದಂಥ ಸುಂದರ ತಾಣಗಳನ್ನು ನಾವು ಗಮನಿಸಬೇಕಾಗತ್ತೆ. ಅಲ್ಲೂ ಕೂಡ ಪ್ರಯಾಣ ಮಾಡಿದ್ರೆ ಪ್ರವಾಸಿಗರಿಗೆ ಒಂದು ವಿಶೇಷವಾದಂಥ ಅನುಭವ ಸಿಗತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸುಂದರತಾ ಕೋ ಶಬ್ದೋं में समेटना बहुत मुश्किल है. जो लोग